ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಒಂದು ವಿಡಿಯೋ ಏನಂದರೆ ಬ್ಯೂಟಿ ಟಿಪ್ಸ್ ಬಗ್ಗೆನೇ ನಾನು ತೊಗೊಂಬಂದಿದ್ದೀನಿ. ಅರ್ಜೆಂಟಾಗಿ ನಾವೆಲ್ಲಾದರೂ ಹೋಗಬೇಕಾಯ್ತು, ಬೆಳಗ್ಗೆ ಅಥವಾ ಮಧ್ಯಾಹ್ನದ ಮೇಲೆ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗಳಿಗೆ ಹೋಗಬೇಕಾಯ್ತು ಅಂದಾಗ ನಾವೊಂದು ಕಡಲೆ ಹಿಟ್ಟು ಮತ್ತು ಮೊಸರನ್ನು ಬಳಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ನಾವು ತಯಾರಿಸಿ ಹಾಕ್ಕೊಂಡ್ರೆ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ನಾನು ತಯಾರು ಮಾಡ್ಕೊಳ್ತೀನಿ ಅಂತ. ನೋಡಿ, ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, ಕಡಲೆ ಹಿಟ್ಟು ಅಷ್ಟೇ ಅಲ್ಲ, ಮೊಸರು ತೊಗೊಂಡಿದ್ದೀನಿ. ಮೊಸರು ತುಂಬ ಒಳ್ಳೆಯದು. ಮೊಸರನ್ನೇ ನಾವು ಎಣ್ಣೆ ಹಚ್ಕೊಳ್ತೀವಲ್ಲ, ಕೊಬ್ಬರಿ ಎಣ್ಣೆ, ಆ ಥರ ಮುಖಕ್ಕೆ ಮಸಾಜನ್ನು ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಜಾಸ್ತಿ ತೊಗೊಂಡಿಲ್ಲ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಇದಿಷ್ಟನ್ನು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿಗೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಹಾಕೋಬೇಡಿ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೇ ಬೇಕಾದಷ್ಟು. ಇವಾಗ ಇದು ಎರಡನ್ನು ಮೂರನ್ನು ಈಗ ಕಲಿಸ್ಕೊಳ್ಳೋಣ. ನೋಡಿ, ಎಲ್ಲನೂ ಸೇರಿಸಿ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ತುಂಬ ಆದರೆ ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಗಟ್ಟಿಯಾಗಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಬೇಕಾದರೆ ನೀವು ರಾತ್ರಿ ಹೊತ್ತು ಬರೀ ಮೊಸರನ್ನ ತಗೊಂಡು ಮುಖಕ್ಕೆ ಎಲ್ಲ ಒಂದು ಮಸಾಜನ್ನು ಹಿಂಗೆ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟು ಸಿಗುತ್ತೆ. ಕಡಲೆ ಹಿಟ್ಟು ತುಂಬ ಒಳ್ಳೆಯದು. ಬಹಳ ಸಾವಿರಾರು ವರ್ಷಗಳಿಂದ ಈ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ. ನೋಡಿ, ಇವಾಗ ಮುಖಕ್ಕೆ ಈ ರೀತಿ ಹಾಕ್ಕೊಳ್ಳೋಣ. ನೋಡಿ, ನಾನು ಕಲಿಸಿರೋದು ಕರೆಕ್ಟಾಗಿದೆ. ಉಬ್ಬಿಗೆಲ್ಲ ಹಾಕೋಬೇಡಿ, ಯಾಕಂದರೆ ಇದರಲ್ಲಿ ಅರಿಶಿನ ಇರೋದ್ರಿಂದ ಉಬ್ಬಿಗೆ ಹಾಕೋಬೇಡಿ. ಉಬ್ಬನ್ನು ಬಿಟ್ಟು ಹಾಕ್ಕೊಳ್ಳಿ. ಒಂದ್ಸಲಿಗೆಲ್ಲ ಏನೂ ಆಗಲ್ಲ ಕೂದಲು, ಆದರೂ ಬೇಡ. ನಾನು ಚಿಕ್ಕವಳಿಂದ ಕೂಡ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ತೀನಿ. ಈಗಾದರೆ ಅರಿಶಿನದ ಪೌಡ್ರನ್ನ ಹಾಕೊಂಡ್ಬಿಡ್ತೀನಿ ಅರ್ಜೆಂಟ್ಗೆ ಅಂತ. ಮೊದಲಾದರೆ ಅರಿಶಿನ ತೆಗೆದುಕೊಳ್ತಾ ಇದ್ದೆ, ಕೊಮ್ಮನ್ನು ತಗೊಂಡು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಇದೆಲ್ಲ ಸ್ವಲ್ಪ ಒಣಗಬೇಕು. ಒಣಗಿದ ಮೇಲೆ ಫೇಸನ್ನು ವಾಶ್ ಮಾಡ್ಕೊಳ್ಬೇಕು. ನೋಡಿ, ಒಂದು 1/4 ಗಂಟೆ ಆಗಿದೆ. ಎಲ್ಲ ಸ್ವಲ್ಪ ಒಣಗ್ತಾ ಬರ್ತಾ ಇದೆ. ಒಂದು ಅರ್ಧ ಗಂಟೆನೇ ಬಿಡಿ, ಏನಾಗಲ್ಲ. ಫುಲ್ಲು ಒಣಗೋವರೆಗೂ ಬಿಡಿ. ಅವಾಗೇನಾಗುತ್ತೆ, ಸ್ಕಿನ್ನು ಟೈಟ್ ಆಗುತ್ತೆ, ಲೂಸ್ ಆಗಲ್ಲ. ಅದಕ್ಕೂ ಕೂಡ ಒಳ್ಳೆಯದು ಈ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ. ಮಾಯ್ಶ್ಚರೈಸ್ ಆಗುತ್ತೆ ಮೊಸರು ಇರೋದ್ರಿಂದ. ಇದಕ್ಕೆ ನಿಂಬೆಹಣ್ಣನ್ನು ಹಾಕಬೇಡಿ, ಯಾಕಂದರೆ ಮೊಸರಲ್ಲೇ ಹುಳಿ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ಒಂದು ನಿಂಬೆಹಣ್ಣು ಹಾಕೋವಂಥ ಅವಶ್ಯಕತೆ ಇಲ್ಲ. ನಿಂಬೆಹಣ್ಣು ಹಾಕಬೇಕಂದ್ರೆ ನಿಂಬೆಹಣ್ಣು, ಅರಿಶಿನ ಅದನ್ನೇ ಬೇರೆ ಸಪ್ರೇಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕೋದೇನು ಬೇಡ. ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ.
ಮುಖನ ನೀಟಾಗಿ ಈ ರೀತಿ ಒರೆಸ್ಕೊಂಡ್ಬಿಡೋಣ. ಪ್ರಾಚೀನ ಕಾಲದಿಂದ ಕೂಡ ತುಂಬ ರಿಸಲ್ಟನ್ನು, ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿರೋದು ಯಾವುದು ಅಂತ ಅಂದರೆ ಮೊಸರು ಮತ್ತು ಕಡಲೆ ಹಿಟ್ಟು. ನೋಡಿ, ಇವಾಗ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೈಟಲ್ಲಿ ಹಾಕ್ಕೊಂಡ್ರೆ ಫೇರ್ ಆ್ಯಂಡ್ ಲವ್ಲಿ ಏನೋ ಹಾಕೋದು ಬೇಡ. ಹಾಗೆ ಮಲಗಿ ಬೆಳಗ್ಗೆ ಎದ್ದು ಮತ್ತೆ ಫೇಸ್ ವಾಶನ್ನು ಮಾಡ್ತೀರಲ್ಲ, ಆವಾಗ ಬೇರೆ ಏನು ಬೇಕೋ ಕ್ರೀಮ್ಗಳು ನಿಮ್ಗೆ ಬೇಕಾಗಿರೋಂಥದ್ದನ್ನು ಹಾಕ್ಕೊಡಿ. ನೋಡ್ತಾ ಇದ್ದೀರಲ್ಲ ನನ್ನ ಫೇಸು ಎಷ್ಟು ಚೆನ್ನಾಗಾಯಿತು ಇವಾಗ ಅಂತ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಟ್ರೈ ಮಾಡಿ, ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ, ಯಾಕಂದರೆ ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ, ಕಡಲೆ ಹಿಟ್ಟನ್ನು. ಅಷ್ಟೇ ಅಲ್ಲ, ಸ್ನಾನಕ್ಕೆ ಕೂಡ ಯಾವ ರೀತಿ ಅಥವಾ ಪ್ರತಿದಿನ ಮುಖನ ಯಾವ ರೀತಿ ವಾಶ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಒಂದು ರೆಮಿಡಿಯನ್ನು ತಯಾರಿಸ್ಕೊಳ್ಬೋದು. ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಕಡಲೆಬೇಳೆನಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಸೋಪೆಲ್ಲ ಬಂದಿದೆ, ಆದರೂ ಕೂಡ ಅದಕ್ಕೆ ಕೆಮಿಕಲ್ಸ್ ಹಾಕದೇ ಯಾರೂ ಮಾಡಲ್ಲ, ಎಲ್ಲರೂ ಕೆಮಿಕಲ್ಸ್ ಹಾಕಿ ಮಾಡೋದು. ಇದರಲ್ಲಿ ನೋಡಿ, ಯಾವುದೇ ಕೆಮಿಕಲ್ಸು ಕೂಡ ಇರೋದಿಲ್ಲ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಈಗ ನೀವೇ ರಿಸಲ್ಟನ್ನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.